ಆಗ ಪಕ್ಷಕ್ಕೆ ಶ್ರೇಯಸ್. ನೀವು ವೀರಪ್ಪ ಮೊಯ್ಲಿ ಅವರು ವಿದ್ಯಮಾನವನ್ನು ಎತ್ತಿದ್ರೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. 2 ತಿಂಗಳ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಇದೇ ಸ್ಟುಡಿಯೋದಲ್ಲಿ ಇದ್ದರು. ನೀವೇನು ಯಾವ ಚೇರ್ ಮೇಲೆ ಕೂತ್ಕೊಂಡಿದ್ರಲ್ಲ, ಇದೇ ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾರ ಕಡೆ ಎಷ್ಟು ಶಾಸಕರಿದ್ದಾರೆ ಅನ್ನುವುದು ಮ್ಯಾಟರ್ ಆಗೋದಿಲ್ಲ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದೇ ಫೈನಲ್ಲು ಅಂತ ಡಿ ಕೆ ಶಿವಕುಮಾರ್ ಅವರು ಕೆಟಗರಿಕಲಿ ಹೇಳ್ಬಿಟ್ರು. ಇಲ್ಲೇ ನೋಡಿ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಕಣ್ಣಾರೆ ನೋಡಿದಂಥ ಒಂದು ಸಂಗತಿ ಹೇಳ್ತೀನಿ ನಿಮಗೆ. 1972 ದೇವರಾಜ ಅರಸ್ ವಾಸ್ ನಾಟ್ ದ ಲೆಜಿಸ್ಲೇಟರ್. MLA ಆಗಿರಲಿಲ್ಲ ಅವರು. ಹೌದು, MLA ಇಲ್ಲ ಅವರು. ಇಲ್ಲ, ಹೌದು. ಅವರು CLP ಮೀಟಿಂಗಿಗೆ ಉಮಾಶಂಕರ್ ದೀಕ್ಷಿತ್ ಅವರು ಇಲ್ಲಿಗೆ ಅಬ್ಸರ್ವ್ ಆಗಿ ಬಂದಿದ್ರು. ಅವರು ಇಲ್ಲಿ MLAಸ್ದೆಲ್ಲ ಒಪಿನಿಯನ್ ತಗೊಂಡ್ರು. ಆಗ ಇದ್ದಂಥವ್ರು ಸ್ಟಾಲ್ವರ್ಡ್ಸು ಹೇಳಿದ್ರೆ ಎಲ್ಲ ಚೀಫ್ ಮಿನಿಸ್ಟರ್ಗೆ ಸ್ಟಾಲ್ವರ್ಡ್ಸೆ. KH ಪಾಟೀಲ್, KH ರಂಗನಾಥ್, ಅಜಿತ್ ಸೇಠ್, ಬಸವಲಿಂಗಪ್ಪ, ಸಿದ್ವೀರಪ್ಪ, ಚನ್ನಬಸಪ್ಪ, ಎಂತೆಂಥ ಘಟನೆಗಳು, ಎಲ್ಲ ಚೀಫ್ ಮಿನಿಸ್ಟರ್ಗಳೇ. ಇಷ್ಟು ಜನನೂ ಆಸ್ಪಿರೆಂಟ್ಸ್ ಇದ್ರು. ಆಗ ಆಸ್ಪಿರೆಂಟ್ಸ್ ಇರೋವಂಥ ಕಾಲದಲ್ಲಿ ಅವರು ಸೆಂಟ್ರಲ್ ಅಬ್ಸರ್ವರ್ ಬಂದು ಇಲ್ಲಿ ಒಪಿನಿಯನ್ ತೊಗೊಳ್ತಾರೆ. MLAಸ್ದು ಒಪಿನಿಯನ್ ಅರಸೋರ್ ಪರ ಹೇಳ್ತಾರೆ ಅಂತ ಹೇಳಿದ್ದಾರೆ. ಅವರು ಆನಂತರ ಇಂದಿರಾ ಗಾಂಧಿ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ಇಂದಿರಾ ಗಾಂಧಿ ಆನ್ ದಟ್ ಪರ್ಟಿಕ್ಯುಲರ್ ಡೇ ಶಿ ವಾಸ್ ಇನ್ ಬಾಂಗ್ಲಾದೇಶ್. ಅಲ್ಲಿಗೆ ಮಾತಾಡಿ ಅಲ್ಲಿಂದ ಈ ಥರ ಇದೆ ಅಭಿಪ್ರಾಯ ಅಂತ ಹೇಳಿದ್ಮೇಲೆ, ಅಭಿಪ್ರಾಯ ಯಾರಿಗಿದೆಯೋ ಅವರು ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಿ ಅಂತ ಹೇಳಿ ದೇವರಾಜ ಅರಸರನ್ನು ಮುಖ್ಯಮಂತ್ರಿ ಮಾಡ್ತಾರೆ. ದಟ್ ವಾಸ್ ದ ಹಿಸ್ಟ್ರಿ ಆಫ್ ಕರ್ನಾಟಕ. ದಟ್ ವಾಸ್ ದ ಹಿಸ್ಟ್ರಿ ಆಫ್ ದಿ CLP ಕರ್ನಾಟಕ. ಸೊ ಹೀಗಿರುವಾಗ MLAಗಳೇ ಇಲ್ದಂಗೆ ಚೀಫ್ ಮಿನಿಸ್ಟರ್ ಆದರೆ ವೀರಪ್ಪ ಮೊಯ್ಲಿ ಆದಂಗೆ, MLAಗಳು ಇದ್ದು ಚೀಫ್ ಮಿನಿಸ್ಟರ್ ಆದರೆ ಸಿದ್ದರಾಮಯ್ಯ ಇದ್ದಂಗೆ. ಈಗ ಡಿ ಕೆ ಶಿವಕುಮಾರ್ ಅವರು MLAಗಳ ಬೆಂಬಲವನ್ನು ಒಟ್ಟುಗೂಡಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದಾರೆ ಅಂತ. ಅವ್ರು ಬೇಕಿಲ್ಲ ಅಂದಮೇಲೆ ಅವಶ್ಯಕತೆ ಇಲ್ವಲ್ಲ. ಡಿ ಕೆ ಶಿವಕುಮಾರ್ ಅವರು ಏರ್ಪೋರ್ಟ್ನಲ್ಲಿ ಯಾರ್ದೋ ಜೊತೆಗೆ ಫೋನಲ್ಲಿ ಮಾತಾಡ್ತಿದ್ರಂತೆ. ಪಕ್ಕದಲ್ಲಿ ನಿಂತ್ಕೊಂಡಿದ್ದ ಪೊಲೀಸ್ ಒಬ್ಬರು ಕೇಳಿಸ್ಕೊಂಡು ನನ್ನ ಹತ್ರ ಹೇಳಿದ್ದು, ನಮ್ಮ ಹತ್ರ 70 ಜನ ಇದ್ದಾರೆ, ತಲೆ ಕೆಡಿಸ್ಕೋಬಾರ್ದು ಅಂತ. ಅವ್ರು MLAಗಳ ಬಗ್ಗೆ ಅಂದರು, ಇನ್ಯಾವ್ರ ಬಗ್ಗೆ ಅಂದರೂ ಗೊತ್ತಿಲ್ಲ ನಮಗೆ. ಬಟ್ ಶಾಸಕರ ಶಕ್ತಿಯನ್ನು ಒಟ್ಟುಗೂಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದರ್ವೈಸ್ ಏನು ಪರಪ್ಪನಗರ ಸೆಂಟ್ರಲ್ ಜೈಲಿಗೆ ಹೋಗಿ ಇಬ್ಬರು MLAಗಳನ್ನು ಮಾತಾಡ್ಸ್ಕೊಂಬರುವಂಥದ್ದು ಏನಿತ್ತು ಹೇಳಿ ನೀವೇ? ಈಗ MLAಗಳ ಸಂಖ್ಯೆ ಅವಶ್ಯಕತೆ ಇಲ್ಲ ಅಂತ ಅವ್ರ ಭಾವನೆ ಇದ್ದ ಮೇಲೆ ಜೈಲಿಗೆ ಹೋಗಿ ಅವ್ರ ಸಿಗ್ನೇಚರ್ ತರೋದಿರ್ಬೋದು, ಅಥವಾ ಯಾರೋ ಫೋನಲ್ಲಿ ಯಾರಿಗೋ 70 ಜನ ಇದ್ದಾರೆ ಅಂತ ಹೇಳೋ ಅವಶ್ಯಕತೆಯೂ ಇರೋದಿಲ್ವಲ್ಲ. ನನಗೆ ಹೈಕಮಾಂಡ್ನವ್ರು ಇದ್ದಾರೆ, ಹೈಕಮಾಂಡ್ ಎಸ್ ಸಿದ್ದರಾಮಯ್ಯನವರು ಹೇಳ್ತಾರೆ, ನಾವು ಅದೇ ಹೇಳ್ತೀವಿ, ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ ಅಂತಲೇ ಹೇಳೋದು. ಅವರು ಅದನ್ನೇ ಹೇಳ್ತವ್ರೆ. ಅದಕ್ಕೋಸ್ಕರ ನಾನು ಅರ್ಜಪನ್ ದಿ ಹೈಕಮಾಂಡ್ ಟು ಸ್ಪೆಲ್ ಔಟ್ ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್. ದೆನ್ ಇಟ್ ವಿಲ್ ಬಿ ಒಂದು ಸ್ಮೂತ್ ಸೇಲಿಂಗ್ ಇರುತ್ತೆ ಎಲ್ರಿಗೂ ಕೂಡ. ಅಡ್ಮಿನಿಸ್ಟ್ರೇಷನ್ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ. ಈ ಥರ ಗೊಂದಲ ಇದ್ದರೆ ಕಾರ್ಯಕರ್ತರಲ್ಲೂ ಗೊಂದಲ, ರಾಜಕೀಯ ಪಕ್ಷಗಳಲ್ಲೂ ಗೊಂದಲ, ಮತ್ತು ಸರ್ಕಾರದಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಅಧಿಕಾರಿಗಳು ಇರ್ತಾರಲ್ಲ ಅವ್ರಿಗೂ ಕೂಡ ಗೊಂದಲ ಇರ್ತದೆ. ಅದಕ್ಕೋಸ್ಕರ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಬ್ಲಿಕ್, ನಮ್ಮ ರಾಜ್ಯದ ಜನರ ಹಿತದೃಷ್ಟಿಯಿಂದ ತುರ್ತಾಗಿ ಇದ್ರ ಬಗ್ಗೆ ಈ ಇರ್ತಕ್ಕಂಥ ಗೊಂದಲವನ್ನು ಹೈಕಮಾಂಡ್ನವರು ನಿವಾರಣೆ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.